ಕೊಡಗಿನ ಹಿತಚಿಂತನೆಯೊಂದಿಗೆ ಅರಬ್ ರಾಷ್ಟ್ರಗಳಲ್ಲಿರುವ ಕೊಡಗಿನ ಮೂಲದ ಅನಿವಾಸಿ ಭಾರತೀಯರನ್ನು ಕೇಂದ್ರೀಕರಿಸಿಕೊಂಡು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸಿಕೊಂಡು ಬರ್ತಾ ಇರುವ ಯುಎಇ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ 25 ವಸಂತಗಳನ್ನು ಪೂರೈಸಿದ ಸಂಭ್ರಮದಲ್ಲಿದ್ದು, ತನ್ನ ಬೆಳ್ಳಿ ಹಬ್ಬವನ್ನು ಕನೆಕ್ಟ್ ಕೊಡಗು 2026 ಶೀರ್ಷಿಕೆ ಅಡಿ ಫೆಬ್ರವರಿ 8ರಂದು ಯುಎಇನ ಶಾರ್ಜಾದಲ್ಲಿ ಆಚರಿಸಿಕೊಳ್ಳಲಿದೆ. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಅಹಮದ್ ಚಾಮ್ಯಾಲ್ ಈ ಕುರಿತು ಮಾಹಿತಿ ನೀಡಿ, ಯುಎಇಯ ಶಾರ್ಜಾ ಅಲ್ ಬತಾಯಾ ಗಾರ್ಡನ್ನಲ್ಲಿ ಅಂದು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ಆ ಸಂದರ್ಭ ವಾಲಿಬಾಲ್, ಹಗ್ಗಜಗ್ಗಾಟ, ಫುಟ್ಬಾಲ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಮಕ್ಕಳಿಗಾಗಿ ವಿಶೇಷ ಕ್ರೀಡೆಗಳು ಹಾಗೂ ಮಹಿಳೆಯರಿಗಾಗಿ ವಿವಿಧ ಚಟುವಟಿಕೆಗಳು ನಡೆಯಲಿದೆ. ಸಂಜೆ 4 ಗಂಟೆಗೆ ಸಮಾರೋಪ ನಡೆಯಲಿರುವುದಾಗಿ ತಿಳಿಸಿದರು. ತೊಂದರೆಯಲ್ಲಿ ಒಳಪಟ್ಟರೆ ನಾವು ಹೋಗಿ ಅವರಿಗೆ ನಮ್ಮ ಸಂಘಟನೆಯಿಂದ ಕಮಿಟಿ ಮೆಂಬರ್ಸ್ಗಳು ಹೋಗಿ ಅವರಿಗೆ ಸಹಾಯ ಮಾಡ್ತೀವಿ. ಅದೇ ಥರ ಅವರನ್ನು ಇಲ್ಲಿಗೆ ಕಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ ಬಂದು ವೀಸಾ ಇಲ್ಲದೆ, ಅದೇ ಥರ ಕೆಲಸ ಇಲ್ಲದೆ ಜನ ಅಲ್ಲಿ ಬಂದುಬಿಟ್ಟು ಸಿಕ್ಕಾಕೊಂಡ್ರೆ ಅವರನ್ನು ನಾವು ಹುಡುಕಿ ಹೋಗಿ ಅವರಿಗೆ ಏನಾದರೂ ಸಹಾಯ ಬೇಕಾದರೆ ನಾವು ಸಹಾಯ ಮಾಡ್ತೀವಿ. ಈ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಅಂದರೆ 25 ವರ್ಷ ಸಿಲ್ವರ್ ಜುಬಿಲಿ ಪ್ರೋಗ್ರಾಮ್ ಇವಾಗ ನಡೀತಾ ಇರೋದು. ಅದೊಂದು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದು ಇಲ್ಲಿಂದ ನಾವು MLA ಅವರನ್ನೆಲ್ಲ ಆಹ್ವಾನಿಸಿದ್ದೀವಿ. DKC ಅವರು ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಅವರು ನೋಡೋಣ ಅಂತ ಹೇಳಿದ್ದಾರೆ, ಇನ್ನೂ ಅವ್ರದ್ದು ಅಧಿಕೃತವಾಗಿ ಬಂದಿಲ್ಲ. ಅದೇ ಥರ ಪ್ರಧಾನಸರು ಬರ್ಬೋದು, ಇವರಿಗೆ ಬರೋದು ಕನ್ಫರ್ಮೇಷನ್ ಸಿಕ್ಕಿದೆ. ಈ ಕಾರ್ಯಕ್ರಮ ಬರುವ ಫೆಬ್ರವರಿ 8ಕ್ಕೆ ಶಾರ್ಜಾ ಅಲ್ ಬತಾಯಾ ಪಾರ್ಕ್ನಲ್ಲಿ ನಡೀತಾ ಇದೆ. ಅದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಲ್ಲ ನಮ್ಮ ಕೊಡಗು ರೀತಿಯಲ್ಲಿ ಸ್ಪೋರ್ಟ್ಸ್ಗಳು, ಎಲ್ಲ ಸ್ಪೋರ್ಟ್ಸ್, ಕ್ರಿಕೆಟ್ ಆಗಲಿ, ವಾಲಿಬಾಲ್, ಅದೇ ಥರ ಹಗ್ಗಜಗ್ಗಾಟ, ಮಕ್ಕಳಿಗೆ ಸ್ಪೋರ್ಟ್ಸ್, ಅದೇ ಥರ ಫುಟ್ಬಾಲ್, ಈ ಥರ ಎಲ್ಲ ಸ್ಪೋರ್ಟ್ಸ್ ಇಲ್ಲಿದ್ದೀವಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ 4 ಗಂಟೆವರೆಗೆ ಇದು ನಡೆಯುತ್ತೆ. ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಒಂದು, ಅಲ್ಲಿರುವ ಜನರಿಗೆ ಒಂದು ಉತ್ಸಾಹಕ್ಕೆ ನಾವು ಈ ಕಾರ್ಯಕ್ರಮ ಇಟ್ಟಿದ್ದೀವಿ. ಇದು ಯಶಸ್ವಿಗೊಳಿಸಬೇಕು ಅಂತೇಳಿ ಅಸೋಸಿಯೇಷನ್ದ ಸಲಹಾ ಸಮಿತಿ ನಾಯಕ ಉಸ್ಮಾನ್ ಹಾಜಿ ಮಾತನಾಡಿ, ಶಾರ್ಜಾದಲ್ಲಿ ಏರ್ಪಡಿಸಿರುವ ಬೆಳ್ಳಿ ಹಬ್ಬ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ NS ಬೋಸರಾಜು, ಜಿಲ್ಲೆಯ ಶಾಸಕರಾದ AS ಪೊನ್ನಣ್ಣ, ಡಾ ಮಂತರಗೌಡ ಸೇರಿದಂತೆ ಹಲವು ಗಣ್ಯರನ್ನು ಆಹ್ವಾನ ಮಾಡಿರುವುದಾಗಿ ಮಾಹಿತಿಯನ್ನು ನೀಡಿದರು. ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ UAE ಮೊದಲ ಕಾಲದಲ್ಲಿ ಸುಮಾರು ಒಂದು 30-40 ವರ್ಷಗಳಿಂದ ನಡೀತಾ ಇದೆ. ಅಧಿಕೃತವಾಗಿ ಒಂದು 25 ವರ್ಷ ಆಯಿತು. ನಾವು ಸಿಲ್ವರ್ ಜುಬ್ಲಿ ಅಂದರೆ ಬೆಳ್ಳಿ ಮಹೋತ್ಸವ ಅಂತ ಈ ವರ್ಷವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇದರ ಪ್ರಯತ್ನವಾಗಿ ನಾವು ಒಂದು ದೊಡ್ಡ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಈ ದುಬೈ UAEಯ ಶಾರ್ಜಾದಲ್ಲಿ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಂದ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರ್ನವರು, DKC ಶಿವಕುಮಾರ್ ಸರ್ ಅವರು, ನಮ್ಮ ಉಸ್ತುವಾರಿ ಸಚಿವರಾದ ಬೋಸರಾಜ್ ಸರ್ ಹಾಗೂ ನಮ್ಮ ಇಬ್ಬರು MLAಗಳಾದ ಪೊನ್ನಣ್ಣ ಮತ್ತು ಮಂತರಗೌಡ ಅವರನ್ನು ಆಹ್ವಾನಿಸಿದ್ದಾರೆ. ಅಧಿಕೃತವಾಗಿ ಇಬ್ಬರ ಬರೋದು ಖಚಿತಪಡಿಸಿದ್ದಾರೆ. ಬೋಸರಾಜ್ ಸರ್, ಉಸ್ತುವಾರಿ ಸಚಿವರು ಮತ್ತು ನಮ್ಮ ಮಂತರಗೌಡರು. ಭಾಳ ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಪೊನ್ನಣ್ಣ ಸರ್ ಮತ್ತು DKC ಅವರು ಬರ್ತಾರೆ ಅಂತ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 2000-3000 ಜನರಷ್ಟು ಅನಿವಾಸಿ ಭಾರತೀಯರು ಸೇರುವ ಒಂದು ಕೊಡಗಿನವರು ಅನಿವಾಸಿಗಳು